ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಡೀ ರಾಜಧಾನಿ ಬೆಂಗಳೂರಿನಾದ್ಯಂತ ಇದೀಗ ಡೆವಿಲ್ ಸಿನಿಮಾದ ಅಬ್ಬರ. ನಟ ದರ್ಶನ್ ಅಭಿಮಾನಿಗಳು ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸಿನಿಮಾವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಬೆಂಗಳೂರು ಸುತ್ತಮುತ್ತಲಿನ ಬೇರೆ ಬೇರೆ ಪ್ರದೇಶಗಳಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಬೆಳಗ್ಗೆಯೂ ಕೂಡ ಅಭಿಮಾನಿಗಳು ಮಾತನಾಡ್ತಾ ಇದ್ರು, ನಿನ್ನೆ ಇಡೀ ರಾತ್ರಿ ನಾವು ಜರ್ನಿಯನ್ನು ಮಾಡಿ ಬೆಂಗಳೂರಿಗೆ ಬಂದಿದ್ದೀವಿ, ನಮ್ಮ ಬಾಸು ದರ್ಶನ್ ಅವರ ಸಿನಿಮಾವನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅನ್ನುವ ಪ್ರಯತ್ನದಲ್ಲಿದ್ದೀವಿ, ಮೊದಲ ಶೋ ನೋಡಬೇಕು ಅನ್ನೋ ಕಾರಣಕ್ಕಾಗಿಯೇ ಬಂದಿದ್ದೀವಿ ಅನ್ನೋಂಥ ಮಾತುಗಳನ್ನು ಮಾತನಾಡ್ತಾ ಇದ್ರು. ಇದೀಗ ಆ ಸೆಲೆಬ್ರೇಷನ್ ಮೋಡ್ ನೋಡ್ತಾ ಇದ್ದೀರಿ. ಪಟಾಕಿ ಸಿಡಿಸಿದ್ರು, ಸಂಭ್ರಮಿಸಿದ್ರು ನಟ ದರ್ಶನ್ ಅವರ ಅಭಿಮಾನಿಗಳು. ನಿನ್ನೆ ನಟ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ಅವರು ಒಂದು ಸಂದೇಶವನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಾಕಿದ್ರು. ಯಾವುದೇ ಗೊಂದಲಗಳು, ವದಂತಿಗಳು ಹರಿದಾಡೋದಕ್ಕೆ ಬಿಡೋದು ಬೇಡ, ನಕಾರಾತ್ಮಕ ವಿಚಾರಗಳು ನಿಮ್ಮನ್ನು ಅಲುಗಾಡಿಸೋದಕ್ಕೆ ಅವಕಾಶ ಕೊಡಬೇಡಿ, ನೀವೇ ನನ್ನ ಶಕ್ತಿ, ನನ್ನ ಕುಟುಂಬ, ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯ ಕಾರಣದಿಂದ ಇಂದು ಎಂದೆಂದಿಗಿಂತಲೂ ಹೆಚ್ಚಾಗಿ ಇವತ್ತು ಗಟ್ಟಿಯಾಗಿ ನಿಂತಿದ್ದೇನೆ. ನನ್ನ ಜೀವನದ ಈ ಹಂತದಲ್ಲಿ ನೀವೇ ನನ್ನ ದೊಡ್ಡ ಶಕ್ತಿ, ನೀವೆಲ್ಲರೂ ನಮ್ಮ ಡೆವಿಲ್ ಸಿನಿಮಾಗೆ ಪ್ರೀತಿಯನ್ನು ತೋರಬೇಕು ಅಂತ ಬಯಸ್ತೀನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಅವರ ಪರವಾಗಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ರು. ಅದು ಅಲ್ಲದೆ, ನಾನಾಗಿರುವುದು ನಿಮ್ಮಿಂದಲೇ, ನನ್ನ ಮೇಲೆ ಯಾವಾಗಲೂ ತೋರುವ ಅಪಾರ ಪ್ರೀತಿಯನ್ನು ಡೆವಿಲ್ಗೂ ತೋರ್ತೀರಿ ಎನ್ನುವಂಥ ನಂಬಿಕೆ ಗೊತ್ತಿದೆ ಅಂತ ಪೋಸ್ಟ್ ಮಾಡಿದ್ರು. ಅದರ ಭಾಗದಂತೆ ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ ಡೆವಿಲ್ ಸಿನಿಮಾಗೆ. ಸೂಪರ್ ಬೆಂಕಿ ಸಖತ್ತಿದೆ ಎಲ್ಲ ಇದೇ ಫಿಲಮ್ ಇಷ್ಟ ಆಯ್ತು ಸರ್. ಸಖತ್ತಿದೆ. ನಾವು ಚಾಮರಾಜನಗರದಿಂದ ಬಂದಿರೋದು. ಸೂಪರ್ ಆಗಿದೆ ಬೆಂಕಿ ಮೂವಿ ಮಾತ್ರ. ಇಂಥ ಆಕ್ಟಿಂಗು ನಮ್ಮ ಬಾಸು ಸಖತ್ ಕ್ರೇಜ್. ಏನು ಸಂದೇಶ ಸರ್? ರಾಜಕೀಯ ಮತ್ತು ಇದು ಸಂದೇಶ ಒಳ್ಳೆ ಚೆನ್ನಾಗಿದೆ. ಸೂಪರ್ ಫಿಲಮ್ ಸರ್. ದರ್ಶನ್ ನಮ್ಮ ಬಾಸ್ತು ಆಕ್ಟಿಂಗ್ ಬೆಂಕಿ. ಎಷ್ಟು ಆರ್ಡರ್ ಅವ್ರದ್ದು ಸಾಂಗ್ ಇದ್ರೆ ನೆಮ್ಮದಿಯಾಗಿರಬೇಕು, ಸಾಂಗೇ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಶಾರ್ಟ್ಸು ಸೂಪರ್ ಆಗಿದೆ ಸರ್. ಏನಕ್ಕೆ ನಾವೇ ಫುಲ್ ಸ್ಟೋರಿ ಹೇಳ್ಬಿಟ್ರೆ ಜನ ನೋಡೋರಿಗೆ ಇದಾಗುತ್ತೆ. ಇನ್ನೊಂದೇನಂದರೆ ಮಾಸ್ ಧಮಾಕ್ ಅಂದ್ಕೊಳ್ಳಿ, ಬಂದು ನೀವು ಜನ ನೋಡೋರಿಗೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಅನ್ಸಲ್ಲ, ಇದು ಚೆನ್ನಾಗಿದೆಯಪ್ಪ ಅಂದರೆ ಒಂದೊಂದು. ಇನ್ನೊಂದೇನೆಂದರೆ ದರ್ಶನ್ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಅವ್ರನ್ನ ತೆರೆ ಮೇಲೆ ನೋಡೋಕ್ಕೋಸ್ಕರ ಅವರು ಬಂದೇ ಬರ್ತಾರೆ ಸರ್. ಲಾಸ್ಟ್ ಸಂದೇಶ ಅಂದರೆ ಪೊಲಿಟಿಕಲ್, ಅಂದರೆ ಏನೋ ಟೈಟಲ್ ಏನು ದಿ ಡೆವಿಲ್ ಇಟ್ಟಿದ್ರು ಅದಕ್ಕೆ ಇದು ಮಾಡಿದ್ರು ಅಂತ ಅನಿಸ್ತು. ಬಟ್ ಸ್ಟೋರಿಗೆ ಎಲ್ಲೋ ಫಸ್ಟು ಕೃಷ್ಣನು ಪಾಸಿಟಿವ್ ಕ್ಯಾರೆಕ್ಟರ್ನೇ ತೋರಿಸ್ಬೇಕಾಗಿತ್ತು, ಎಂಡಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ನ ಎತ್ತು ತೋರಿಸಿದ್ರು ಅನ್ನೋದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಇನ್ನೊಂದೇನಂದರೆ ಸಿನಿಮಾ ಓವರಾಲ್ ಸಿನಿಮಾ ಚೆನ್ನಾಗಿದೆ. ನಮ್ಮ ಗಿಲ್ಲಿ ನಟ ಆಗಿರ್ಬೋದು, ಅವ್ರು ಬಂದರೆ ನಗ್ತಾ ಇದ್ರು ಜನ. ಆಮೇಲಿಂದ ಇನ್ನೊಬ್ರು ಹುಲಿ ಅವ್ರದ್ದು ಎಲ್ಲ ಅವ್ರು ಎಷ್ಟೇ ಕಾಮೆಂಟ್ ಮಾಡೋ ಲಾಸ್ಟಲ್ಲಿ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ಇದಾಗುತ್ತೆ. ಹೀರೋಯಿನು ಪಾಪ ತುಂಬ ಕ್ಯೂಟಾಗಿ. ಇನ್ನೊಂದೇನೆಂದರೆ ಈ ಸಿನಿಮಾ ನೋಡಿದವ್ರಿಗೆ ಹೀರೋಯಿನ್ ಯಾರಂತ ಗೊತ್ತಿರಲ್ಲ, ಬಟ್ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಫ್ಯಾನ್ಸ್ ಆದರೂ ಆಗ್ಬಿಡ್ತಾರೆ. ಇದು ಓವರಾಲ್ ಒಂದು ಒಳ್ಳೆ ಮೆಸೇಜ್ ಫ್ಯಾನ್ಸ್ಗೆ. ಸಿನಿಮಾ ದರ್ಶನ್ ದಿಸ್ ಓನ್ಲಿ ಫ್ಯಾನ್ಸ್ ಇಷ್ಟಪಡೋ, ಖುಷಿ ಪಡೋ ವಿಷಯ ಈ ಸಿನಿಮಾ. ಅವರಿಗೆ ಇರೋ ಅಭಿಮಾನಿಗಳು ಎಂಟೈರ್ ಕರ್ನಾಟಕ ಬೆಂಗಳೂರಿನಲ್ಲಿ ಇದೀಗ ಡೆವಿಲ್ ಸಿನಿಮಾದ ಅಬ್ಬರ ಜೋರಾಗಿದೆ. ಅಭಿಮಾನಿಗಳು ಸಂಭ್ರಮದಿಂದ ಅದನ್ನು ಸ್ವಾಗತ ಮಾಡಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಹಾಗಾದರೆ ಬೆಂಗಳೂರಿನಲ್ಲಿ ಡೆವಿಲ್ ಸಿನಿಮಾದ ಅಬ್ಬರ ಹೇಗಿದೆ, ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವಿಶ್ವನಾಥ್, ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ದೀವಿ
ಈ ಡೆವಿಲ್ ಸಿನಿಮಾದ ಅಬ್ಬರ ಮಾತ್ರ ಜೋರಾಗಿದೆ. ನಿನ್ನೆ ನಟ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ಒಂದು ಪೋಸ್ಟ್ ಹಾಕಿದ್ರು. ಆ ಪೋಸ್ಟ್ನಲ್ಲಿ ಅಭಿಮಾನಿಗಳಿಂದಲೇ ನನ್ನ ಜೀವನ, ಇವತ್ತು ನಾನು ಏನಾಗಿದ್ದೇನೆ ಎಲ್ಲದಕ್ಕೂ ಕೂಡ ಅಭಿಮಾನಿಗಳೇ ಕಾರಣ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ರು. ಅದರ ಭಾಗವಾಗಿ ಅಭಿಮಾನಿಗಳ ಸಂಭ್ರಮವನ್ನು ನೋಡ್ತಾ ಇದ್ದೀವಿ. ಪ್ರವೀಣ್, ಖಂಡಿತವಾಗ್ಲು ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಡೆವಿಲ್ ಅಬ್ಬರ ಜೋರಾಗಿರುವಂತದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ಥಿಯೇಟರ್ ಬಳಿಗೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ್ ಅವರನ್ನ ಸ್ಕ್ರೀನ್ ನಲ್ಲಿ ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ರಾತ್ರಿ ಎಲ್ಲ ಕೂಡ ಇಲ್ಲೇ ಬೀಳ್ಬಿಟ್ಟಿದ್ರು. ಇನ್ನು ಬೆಳಗ್ಗೆ 6 ಗಂಟೆಗೆ ಪ್ರಸನ್ನ ಥಿಯೇಟರ್ ನಲ್ಲಿ ಶೋ ಆರಂಭವಾದಕ್ಕೂ ಮುಂಚೆಗೆ ಪಟಾಕಿಯನ್ನ ಸಿಡಿಸೋದಾಗಿರಬಹುದು, ಕುಂಬಳಕಾಯಿ ಹೊಡೆಯೋದಾಗಿರಬಹುದು ಮತ್ತು ತಮಟೆ ಸೌಂಡ್ಗೆ ಸಖತ್ ಸ್ಟೆಪ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ನಟ ದರ್ಶನ್ ಬಹುನಿರೀಕ್ಷಿತ ಸಿನಿಮಾ, ಒಂದು ಕಡೆ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಜೈಲಿನಲ್ಲಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಸಿನಿಮಾವನ್ನ ನಾವು ಗೆಲ್ಸೇ ತೀರ್ತೇವೆ ಮತ್ತು ಸಿನಿಮಾದಲ್ಲಿರುವಂತಹ ಪ್ರಮುಖ ಅಂಶಗಳೇನು ಮತ್ತು ಸಿನಿಮಾದಲ್ಲಿರುವಂತಹ ಪ್ಲಸ್ ಪಾಯಿಂಟ್ಗಳೇನು ಅದನ್ನ ಮುಂದಿಟ್ಕೊಂಡು ಅಭಿಮಾನಿಗಳ ಮುಂದೆ ಹೋಗ್ತೇವೆ ಅನ್ನೋ ಒಂದು ರೀತಿಯಲ್ಲಿ ನಿರ್ದೇಶಕ ಪ್ರಕಾಶ್ ಅವರಾಗಿರ್ಬಹುದು ಮತ್ತು ಸಿನಿಮಾ ತಂಡ ದರ್ಶನ್ ಹೊರತುಪಡಿಸಿ ಸಿನಿಮಾ ಪ್ರಮೋಷನ್ ಅಲ್ಲಿ ತೊಡ್ಕೊಂಡಿತ್ತು. ವಿಜಯಲಕ್ಷ್ಮಿ ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ರು. ಇದಕ್ಕೆ ಇಳಿದಂತೆ ಇವತ್ತು ಅಭಿಮಾನಿಗಳು ಸಂಭ್ರಮ ಸಡಗರದಲ್ಲಿ ತೊಡ್ಕೊಂಡಿದ್ದಾರೆ. ಆ ನಟ ದರ್ಶನ್ ಅವರನ್ನ ಸ್ಕ್ರೀನ್ ಮೇಲೆ ನೋಡಿ ಅವರು ಪುಳಕಿತರಾಗಿರುವಂತದ್ದು ಮತ್ತು ಸಿನಿಮಾದ ಬಗ್ಗೆನೂ ಕೂಡ ಅವರು ಸಾಕಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ಸ್ಕ್ರೀನ್ ಪ್ಲೇ ಆಗಿರಬಹುದು ಮತ್ತು ಸಾಂಗ್ಸ್ ಗಳಾಗಿರ್ಬಹುದು, ಡ್ಯಾನ್ಸ್ ಆಗಿರಬಹುದು, ಅದೇ ರೀತಿಯಾಗಿ ಕಥೆ ಆಗಿರಬಹುದು, ಎಲ್ಲವೂ ಕೂಡ ಸೂಪರ್ ಆಗಿದೆ ಮತ್ತು ಅದ್ಭುತವಾದಂತಹ ಸಿನಿಮಾವನ್ನ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಸಿನಿಮಾ 100x ಪಕ್ಕ ಅನ್ನೋ ಒಂದು ಆಶಾಭಾವನೆಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಇವತ್ತು ಆ ಸಿನಿಮಾವನ್ನ ನೋಡಿ ಈಗಾಗಲೇ ಒಂದು ಶೋ ಕಂಪ್ಲೀಟ್ ಆಗಿದೆ ಮತ್ತು ಇನ್ನೊಂದು ಶೋ ಈಗ ನಾನು ಪ್ರಸನ್ನ ಥಿಯೇಟರ್ ಬಳಿ ಇದ್ದೇನೆ. ಇಲ್ಲಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಒಂದು ಶೋ ಮುಗಿಸ್ಕೊಂಡು ಎಲ್ಲಾ ಅಭಿಮಾನಿಗಳು ಕೂಡ ಥಿಯೇಟರ್ ನಿಂದ ಹೋಗಿರುವಂತದ್ದು. ಮತ್ತೊಂದು ಶೋ ಕೂಡ ಆರಂಭ ಆಗಿದೆ. ಇಲ್ಲಿರುವಂತಹ ಕಟೌಟ್ಸ್ ಆಗಿರ್ಬೋದು, ಬಂಟಿಂಗ್ಸ್ ಆಗಿರ್ಬೋದು, ನೀವು ನೋಡ್ತಾ ಇದ್ರೆ ಆ ದರ್ಶನ್ ಅಭಿಮಾನಿಗಳ ಅಬ್ಬರ ಎಷ್ಟು ಮಟ್ಟಿಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ನಟ ದರ್ಶನ್ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಟ್ಟುಕೊಡೋದಿಲ್ಲ ಅನ್ನೋ ಒಂದು ಆಂಗಲ್ ನಲ್ಲಿ ಅವರು ಅಭಿಮಾನಿಗಳು ಸ್ಪಷ್ಟ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆ ಇವತ್ತಿನ ಸಿನಿಮಾ ಏನಿದೆಯಲ್ಲ, ಇದರ ಹೈಲೈಟ್ ಅನ್ನ ಹೇಳ್ಬೇಕು ಅಂತಂದ್ರೆ ಆ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಮಾಸ್ ಎಲಿಮೆಂಟ್ಸ್ ಆಗಿರ್ಬೋದು ಮತ್ತು ಸಿನಿಮಾದಲ್ಲಿ ಬೇರೆ ಬೇರೆ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿರುವಂತದ್ದು ನಟ ದರ್ಶನ್ ಅವರು. ಹೀಗಾಗಿ ಅಭಿಮಾನಿಗಳು ಇವತ್ತು ಈ ಸಿನಿಮಾವನ್ನ ಕಣ್ತುಂಬಿಕೊಂಡಿದ್ದಾರೆ. ಮತ್ತೊಂದು ಬಾರಿ ನಾವು ಒಂದು ಸಿನಿಮಾವನ್ನ ನೋಡ್ತೇವೆ ಮತ್ತು ಬಿರಿಯಾನಿ ಹಂಚುವಂತಹ ಪ್ರಕ್ರಿಯೆ ಕೂಡ ಇಲ್ಲಿ ನಡೀತಾ ಇದೆ. ಅಂದ್ರೆ ನಟ ದರ್ಶನ್ ಅಭಿಮಾನಿಗಳು ಏನಿದ್ದಾರೆ ಈ ಸಿನಿಮಾದಕ್ಕೆ ಮಾಹಿತಿ ಬಂದಂತವರು ಮತ್ತು ಯಾರೆಲ್ಲ ಅಭಿಮಾನಿಗಳು ಬರ್ತಾರೆ ಅವರಿಗಾಗಿ ಸ್ಪೆಷಲ್ ಆಗಿ ನೋಡಿ ಅಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ರೆ ಒಂದು ಎಲ್ಲಾ ಕಂಪ್ಲೀಟ್ ಆಗಿ ಅಭಿಮಾನಿಗಳು ಒಳಗಡೆ ಇದ್ರು ಕೂಡ ಇಲ್ಲಿ ಬಿರಿಯಾನಿ ಹಂಚುವಂತಹ ಪ್ರಕ್ರಿಯೆ ನಡೀತಾ ಇದೆ. ಅಂದ್ರೆ ದರ್ಶನ್ ಅಭಿಮಾನಿಗಳ ಬಳಗದಿಂದ ಬಿರಿಯಾನಿಯನ್ನ ಹಂಚಲಾಗ್ತಾ ಇದೆ ಮತ್ತು ಸಿನಿಮಾಕ್ಕೆ ನೋಡೋದಕ್ಕೆ ಬಂದವರಿಗೆ ಕಂಪ್ಲೀಟ್ ಆಗಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಸಿನಿಮಾವನ್ನ ನೋಡ್ಕೊಂಡು ಬಂದು ಮತ್ತು ಸಿನಿಮಾಕ್ಕೆ ಯಾರು ಬರ್ತಾರಲ್ಲ ಅವರಿಗಾಗಿ ಇಲ್ಲಿ ಒಂದು ಬಿರಿಯಾನಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಸಿನಿಮಾ ನಟ ದರ್ಶನ್ ಅವರ ಬಹುನಿರೀಕ್ಷಿತ ಸಿನಿಮಾ ಇವತ್ತು ಏನ್ ರಿಲೀಸ್ ಆಗಿದೆಯಲ್ಲ, ಆ ರಿಲೀಸ್ ಆಗಿದ್ದಕ್ಕೆ ಅಭಿಮಾನಿಗಳು ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಆ ಸಿನಿಮಾದಲ್ಲಿರುವಂತಹ ಮಾಸ್ ಎಲಿಮೆಂಟ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಅಭಿಮಾನಿಗಳಿಗೆ ಇಷ್ಟ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಆ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತಹ ಸಿನಿಮಾ ಡೆವಿಲ್ ಅಂತ ಅವರು ಕೂಡ ಹರ್ಷವನ್ನ ವ್ಯಕ್ತಪಡಿಸಿರುವಂತದ್ದು. ಪ್ರವೀಣ್. ಓಕೆ ವಿಶ್ವ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.